ಗರಿಗೆದರಿದೆ ರಾಜಕೀಯ. ಮುನಿಯಪ್ಪ ಜೊತೆ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಬಣದಿಂದ ಅಂತರ ಕಾಯ್ದುಕೊಂಡಿದ್ದ ಕೆಎಚ್ ಮುನಿಯಪ್ಪ ಜೊತೆ ಈಗ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನು ನಡೆಸಿದ್ದಾರೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ ಏನ್ ಚರ್ಚೆಗಳು ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಬಣದಿಂದ ಸ್ವಲ್ಪ ದಿನದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಂತಹ ಮುನಿಯಪ್ಪ ಜೊತೆ ಬಿಕೆ ಹರಿಪ್ರಸಾದ್ ಚರ್ಚೆಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಪರ ನಿಲ್ಲುವಂತೆ ಮಾತುಕತೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಹಂತದಲ್ಲಿ ಅಹಿಂದ ನಾಯಕರು ಒಗ್ಗೂಡಬೇಕು, ಸಿಎಂ ಬದಲಾವಣೆ ಮಾಡದಂತೆ ಒತ್ತಡ ಹೇರಬೇಕು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಜೊತೆ ಮುನಿಯಪ್ಪ ಇರೋದ್ರಿಂದ ಚರ್ಚೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಸ್ವಲ್ಪ ದಿನಗಳಿಂದ ಮುನಿಯಪ್ಪ ಅವರು ಸಿಎಂ ಬಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಸಿಎಂ ಬಣದಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ಅಹಿಂದ ನಾಯಕರು ಈ ಸಂದರ್ಭದಲ್ಲಿ ಒಗ್ಗೂಡಬೇಕು. ಜೊತೆಗೆ ನಾಳೆ ಶನಿವಾರ ಹೈ ವೋಲ್ಟೇಜ್ ಮೀಟಿಂಗ್ ಇರೋದ್ರಿಂದ ಸಿಎಂ ಹಾಗೆ ಡಿಸಿಎಂ ತಮ್ಮ ಕಡೆಯಿಂದ ಯಾವ ದಾಳಗಳನ್ನ ಉರುಳಿಸ್ತಾರೆ, ತಮ್ಮ ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ನಮ್ದು ಏನು ಚರ್ಚೆ ಇಲ್ಲ. ಇವರಿಬ್ಬರನ್ನು ಕರೆಸಿ ಅಧ್ಯಕ್ಷರನ್ನ, ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಖರ್ಗೆ ಅವರು ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದ್ರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಬಯಸಿ ಮಾಡಿ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ, ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ. ಕಾರ್ಯಕ್ರಮಗಳು ಕಾಣಿಸ್ತಾ ಇಲ್ಲ. ಈಗ ನಾವು ಎಷ್ಟು 1,00,000 ಕೋಟಿ ರೂಪಾಯಿ ಇಲ್ಲಿವರೆಗೂ ಸಾಮಾನ್ಯ ಜನಕ್ಕೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಪ್ರಯೋಜನ ಆಗಿದೆ ಜನರಿಗೆ. ಆದರೆ ಅದು ಎಲ್ಲ ಜನ ಈ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ತಕ್ಷಣ ಬಗೆಹರಿಸಬೇಕು ಅಂತೇಳಿ ನಾವು ಅಪೀಲ್ ಮಾಡಿದ್ದೀವಿ. ಆದಷ್ಟು ಬೇಗ ಶೀಘ್ರವಾಗಿ ಹೈಕಮಾಂಡು ಈ ಗೊಂದಲಗಳಿಗೆಲ್ಲ ತೆರೆ ಎಳೆಯುತ್ತೆ. ಅದು ಡೇಟ್ ಎಲ್ಲ ಕೊಡೋಕ್ಕೆ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ. ಆದಷ್ಟು ಬೇಗ ಎಲ್ಲ ವಿಚಾರವೂ ಸಹ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಮಾನ್ಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ಪೆರೇಡು ಇಲ್ಲ, ಏನೂ ಇಲ್ಲ. ಅದು ಮಾಧ್ಯಮದಲ್ಲಿ ಇರ್ತಕ್ಕಂಥ ಪೆರೇಡ್ ಅಷ್ಟೇ, ಮಾಧ್ಯಮದಲ್ಲಿ ಇರ್ತಕ್ಕಂಥ ಒಂದು ಮನೋರಂಜನೆ. ನೋಡಿ, ಸ್ವಾಮೀಜಿಗಳು ಎಲ್ಲರೂ ಸಹ ಎಂಟರ್ ಆಗಲಿ, ಅದ್ರ ಬಗ್ಗೆ ನಾನು ಹೇಳೋಕ್ಕಲ್ಲ. ಏನು ಸಂತೋಷದ ವಿಚಾರ ಅಂದರೆ, ಯಾರು ನರೇಂದ್ರ ಮೋದಿ ಜೊತೆ ನಿಂತ್ಕೊಂಡಿದ್ರು, ಯಾರು ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು, ಅವರೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಸಿಎಂ ಸಿದ್ದರಾಮಯ್ಯ ಪರ ಕುರುಬಾ ಸಂಘ ಈಗ ಬೆನ್ನಿಗೆ ನಿಂತಿದೆ. ಬೆಂಗಳೂರಿನಲ್ಲಿ ಕುರುಬಾ ಸಂಘದ ನಾಯಕರು ಸಭೆಯನ್ನ ನಡೆಸಿದ್ದಾರೆ. ನಾಯಕತ್ವ ಬದಲಿಸದಂತೆ ಸಮುದಾಯ ಒತ್ತಡ ಹೇರುವಂತಹ ಸಾಧ್ಯತೆ ಇದೆ. ಜೊತೆಗೆ ಒತ್ತಡವನ್ನ ಈಗಾಗಲೇ ಹೇರ್ತಾ ಇದ್ದಾರೆ ಹೈಕಮಾಂಡ್ಗೆ. ಸಿಎಂ ಅವರನ್ನ ಕೆಳಗಿಳಿಸಿದ್ರೆ ಪಕ್ಷವನ್ನ ಬಹಿಷ್ಕರಿಸುತ್ತೇವೆ, ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕುರುಬಾ ಸಮುದಾಯ. ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಹಾಕ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಸಮುದಾಯ ಕಾಂಗ್ರೆಸ್ ಅನ್ನ ಬಹಿಷ್ಕಾರ ಮಾಡಬೇಕಾಗುತ್ತೆ. ಸಭೆಯಲ್ಲಿ ಮುಖಂಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಂಘಟನೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಸಂಘಟನೆ ಈಗ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ರಾಜಕಾರಣಿಗಳು ಮಾತ್ರ ಅಖಾಡಕ್ಕಿಳಿತಾ ಇದ್ರು. ಬಟ್ ಈಗ ಸಿಎಂ ಹಾಗೆ ಡಿಸಿಎಂ ಪರವಾಗಿ ಸ್ವಾಮೀಜಿಗಳು ಕೂಡ ಈಗ ಅಖಾಡಕ್ಕಿಳಿತಾ ಇದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿದ್ರೆ ಕಾಂಗ್ರೆಸ್ ವಿರುದ್ಧವಾಗಿ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತೊಬ್ಬ ಯಾವುದೇ ರಾಜಕಾರಣಿಯನ್ನ ನಾವು ವಿರೋಧಿಸುವಂತದ್ದಲ್ಲ, ಅಲ್ಲಗಳೆಯುವಂಥದ್ದು ಅಲ್ಲ. ಇಲ್ಲಿ ಅಚಾನಕ್ ಆಗಿ ಈ ತರ ಬೆಳವಣಿಗೆಗಳು ಒಬ್ಬರ ವ್ಯಕ್ತಿತ್ವಕ್ಕೆ, ಘನತೆಗೆ ತುಂಬಾ ಘಾಸಿಯಾಗುವಂತಹ ವಿಷಯ ಬಂದಿರೋದ್ರಿಂದ ನಾವು ಈ ಒಂದು ಮಾತನ್ನ ಹೇಳಬೇಕಾಗಿದೆ. ಈ ನೆಲೆಯಲ್ಲಿ ಸಿದ್ದರಾಮಯ್ಯನವರ ವಿಷಯವಾಗಿ
ಏನಾದರೂ ಗೊಂದಲಗಳು ಆಯ್ತು ಅಂತಂದ್ರೆ, ಅವರ ವ್ಯಕ್ತಿತ್ವಕ್ಕೆ ಘನತೆಗೆ ಚ್ಯುತಿ ಬರುವಂತ ತೀರ್ಮಾನಗಳಾಯಿತು ಅಂದ್ರೆ ಅದು ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಪರಿಣಾಮ ನೀಡುತ್ತೆ. ಈ ಬಗ್ಗೆ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅದೇ ನಾವು ಈಗಾಗಲೇ ಹೇಳಿದಲ್ಲ, ಪಕ್ಷದ ಹೈಕಮಾಂಡ್ ಈ ವಿಷಯದಲ್ಲಿ ಸರಿಯಾದ ತೀರ್ಮಾನವನ್ನು ಕೈಗೊಳ್ಳದೇ ಇರೋದ್ರಿಂದ ಇಲ್ಲಿ ಸಮುದಾಯಗಳ ನಡುವೆ, ವ್ಯಕ್ತಿಗಳ ನಡುವೆ ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಇದು ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ಸಮಸ್ಯೆ ಅಲ್ಲ, ಪಕ್ಷದ ಹೈಕಮಾಂಡ್ ಸಮಸ್ಯೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ. ಸಮುದಾಯದ ಮುಂದಿನ ನಿಲುವನ್ನ ಕರ್ನಾಟಕ ಪ್ರದೇಶ ಕುರುಬ ಸಂಘದವರು ತೀರ್ಮಾನ ಕೈಗೊಳ್ಳ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ನಾಳೆ ಶನಿವಾರ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೋ ಹೈಕಮಾಂಡ್ ಅನ್ನುವಂಥದ್ದು ಕುತೂಹಲ ಇದ್ರೆ, ಮತ್ತೊಂದು ಕಡೆ ಈಗ ಇಷ್ಟು ದಿನ ಸಿಎಂ ಬಣದಿಂದ ದೂರ ಇದ್ದಂತಹ KH ಮುನಿಯಪ್ಪ ಜೊತೆ BK ಹರಿಪ್ರಸಾದ್ ಚರ್ಚೆಯನ್ನ ನಡೆಸಿದ್ದಾರೆ. ಅಂದ್ರೆ ಸಿಎಂ ಬೆನ್ನಿಗೆ ನಿಲ್ಲಬೇಕು ಅನ್ನುವಂತಹ ವಿಚಾರಕ್ಕೆ, ಮನವೊಲಿಸುವಂತಹ ವಿಚಾರಕ್ಕೆ BK ಹರಿಪ್ರಸಾದ್ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ನಾವು ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ನಡೆ ಇರುತ್ತೆ ಅನ್ನುವಂತಹ ಪರೋಕ್ಷ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪರೋಕ್ಷ ಎಚ್ಚರಿಕೆ ಅಲ್ಲ ಚೈತ್ರರ, ನೇರವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಏನಾದರೂ ಕೆಳಗಡೆ ಇಳಿಸಿದ್ದೇ ಆಗಿದ್ದಲ್ಲಿ ಸಿಎಂ ಪರವಾಗಿರ್ತಕ್ಕಂಥ 90 ಮಂದಿ ಶಾಸಕರ ರಾಜೀನಾಮೆಯನ್ನ ಕೊಡಿಸಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ. ಯಾಕಂತ ಹೇಳಿದ್ರೆ ಈ ಒಂದು ನಾಯಕತ್ವ ಬಿಕ್ಕಟ್ಟಿನ ಒಂದು ಬಿರುಸು ಏನು, ನಾಯಕತ್ವ ಬಿಕ್ಕಟ್ಟಿನ ವಿಚಾರವಾಗಿ ಎದ್ದಿರ್ತಕ್ಕಂಥ ಬಡಿದಾಟ ಏನಿದೆ, ಇದು ತಾರಕಕ್ಕೇರಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಣ. ಈ ಒಂದು ಬಡಿದಾಟ ಬಿರುಸುಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಒಂದು ರೀತಿ ತೀವ್ರಗೊಂಡಿದ್ದಾವೆ, ತಾರಕಕ್ಕೇರಿದಾವೆ. ಈ ನಡುವೆ ಇದೀಗ ಯಾವಾಗ DCM ಡಿ ಕೆ ಶಿವಕುಮಾರ್ ಪರವಾಗಿ ಸಮುದಾಯದ ಶ್ರೀಗಳು ಎಂಟ್ರಿ ಆದ್ರು, ಸ್ವಾಮೀಜಿಗಳು ಎಂಟ್ರಿ ಆದ್ರು, ಇದೀಗ ಸಿಎಂ ಬೆನ್ನಿಗೆ ಅಹಿಂದ ಸಂಘಟನೆಗಳು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು, ಅಹಿಂದ ಪರವಾಗಿರ್ತಕ್ಕಂಥ ಅಹಿಂದ ಒಕ್ಕೂಟದ ಸ್ವಾಮೀಜಿಗಳು ಕೂಡ ಬೆನ್ನಿಗೆ ನಿಂತಿದ್ದಾರೆ. ಈ ನಡುವೆ ಇದೀಗ ನೇರವಾಗಿ ಏನು ಸಿಎಂ ಬೆನ್ನಿಗೆ ನಿಂತಿರ್ತಕ್ಕಂಥ ಪ್ರದೇಶ್ ಕುರುಬರ ಸಂಘ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿತು. ಅಷ್ಟೇ ಅಲ್ಲ, ಏನು ಸಂಘದ ಪದಾಧಿಕಾರಿಗಳು ಮತ್ತೆ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಿತು. ಆ ಒಂದು ಸಂಘದ ಸಭೆಯಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಒಂದು ಮಹತ್ವದ ನಿರ್ಣಯವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಏನು, ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮುಖಾಂತರ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಬೇಕು ಅಂತ. ಈ ಸಿಎಂ ಸಿದ್ದರಾಮಯ್ಯನವ್ರನ್ನ ಏನಾದರೂ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ದೇ ಆಗಿದ್ದಲ್ಲಿ ನಾವು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮುಂದಿನ ಚುನಾವಣೆಗಳಲ್ಲಿ ವೋಟ್ ಹಾಕಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನ ನಾಳೆ ರವಾನೆ ಮಾಡ್ತಾ ಇರುವಂತದ್ದು. ಇಷ್ಟೇ ಅಲ್ಲ, ಏನು ಸಿಎಂ ಆಪ್ತ ಸಚಿವರು ಒಂದ್ ಕಡೆಗೆ ಒಗ್ಗೂಡ್ತಾ ಇದ್ರೆ, ಇನ್ನ ಸಿಎಂ ಬೆನ್ನಿಗೆ ನಿಂತಿರ್ತಕ್ಕಂಥ ಅಹಿಂದ ಸಚಿವರು ಕೂಡ ಇದೀಗ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದಂತ ಅಹಿಂದ ಸಚಿವರು ಇದೀಗ ನಾಳೆ ಸಂಜೆಯೇ ದೆಹಲಿಗೆ ತೆರಳೋದ್ರ ಮುಖಾಂತರ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಇದೀಗ ಸಿಎಂ ವಲಯದಲ್ಲಿ ಗುರುತಿಸಿಕೊಳ್ತಾ ಇರತಕ್ಕಂತ AICC ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಕೂಡ ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿಯೇ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯನವರ ಜೊತೆ 1 ತಾಸಿಗೂ ಹೆಚ್ಚು ಕಾಲ ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಸಿಎಂ ಆಪ್ತ ಬಣದಿಂದ ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥ ಆಹಾರ ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪನವರ ನಿವಾಸಕ್ಕೆ BK ಹರಿಪ್ರಸಾದ್ ಅವರು ಹೋಗಿರ್ತಕ್ಕಂಥದ್ದು. BK ಹರಿಪ್ರಸಾದ್ ಅವರು ಏನು ಮುನಿಯಪ್ಪ ಮತ್ತೆ ಅವರ ಒಂದು ತಂಡದ ಜೊತೆ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಯಾಕೆ ಅಂದ್ರೆ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯನವರ ಜೊತೆ 1 ತಾಸಿಗೂ ಹೆಚ್ಚು ಮಾತುಕತೆಯನ್ನ ನಡೆಸಿದ್ರು. KH ಮುನಿಯಪ್ಪನವರು ಕೂಡ ಅಲ್ಲೇ ಇದ್ರು. ಆದ್ರೆ KH ಮುನಿಯಪ್ಪನವ್ರ ಜೊತೆ ಅವತ್ತು ಮಾತಾಡಬಹುದಾಗಿತ್ತು. ಆದ್ರೆ ಸಿಎಂ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು ಏನು, ಈ ಸಂದರ್ಭದಲ್ಲಿ ಅಹಿಂದ ಸಮುದಾಯದ ಸಚಿವರೆಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ನಾವು ಸಿಎಂ ಬೆನ್ನಿಗೆ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಿಮ್ಮನ್ನ ಏನಾದರೂ ಸಚಿವ ಸ್ಥಾನದಿಂದ ಏನಾದರೂ ಕೆಳಗಿಳಿಸ್ತಾರೆ ಅಥವಾ ಬೇರೆ ರೀತಿಯಾದಂತಹ ಒಂದು ಅಸಮಾಧಾನಗಳಿದ್ರೆ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಬಗೆಹರಿಸಿಕೊಳ್ಳೋಣ. ಆದ್ರೆ ಈ ಸಂದರ್ಭದಲ್ಲಿ ನಮ್ಮಲ್ಲಿನ ಒಗ್ಗಟ್ಟನ್ನ ಬಿಟ್ಕೊಡೋದು ಬೇಡ, ಭಿನ್ನಾಭಿಪ್ರಾಯ ಬೇರೆಯವರಿಗೆ ಆಹಾರ ಆಗೋದು ಬೇಡ, ಹಸ್ರ ಆಗೋದು ಬೇಡ. ನಿಮ್ಮನ್ನೇನಾದ್ರೂ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ದಾಗಿದ್ದಲ್ಲಿ
ನಿಮ್ಮ ಪುತ್ರಿ ಶಾಸಕಿ ರೂಪಾ ಶಶಿಧರ್ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ, ಅದಕ್ಕೂ ಕೂಡ ಸಿಎಂ ಪರೋಕ್ಷವಾಗಿ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತದ್ದೊಂದು ಸಂದೇಶವನ್ನ ಇವತ್ತು BK ಹರಿಪ್ರಸಾದ್ ಅವರು KH ಮುನಿಯಪ್ಪನವರಿಗೆ ತಲುಪಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ KH ಮುನಿಯಪ್ಪನವರು ಈ ಹಿಂದೆ ಸುಮಾರು 7 ಬಾರಿ ಸಂಸದರಾಗಿರ್ತಕ್ಕಂಥವ್ರು, 2 ಬಾರಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು, ಹೈಕಮಾಂಡ್ ಜೊತೆ ಸಾಕಷ್ಟು ಒಡನಾಟವನ್ನು ಕೂಡ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ KH ಮುನಿಯಪ್ಪನವರ ಮಾತು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ KH ಮುನಿಯಪ್ಪನವರು ಕೂಡ ತಮ್ಮ ಬಣದಲ್ಲಿ ಇರಬೇಕು, ತಮ್ಮ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆ ಆಧಾರದ ಮೇಲೆಯೇ BK ಹರಿಪ್ರಸಾದ್ ಅವರ ಮುಖಾಂತರ ಒಂದು ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರವಾನೆ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ KH ಮುನಿಯಪ್ಪನವರ ಮನವೊಲಿಸುವಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ಹಂತಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿಬಂದಿರತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿವಾಸಕ್ಕೆ ಪಟ್ನಾಯಕನಹಳ್ಳಿ ಮಹಾಸಂಸ್ಥಾನ ಮಠದ ನಂಜಾವಧೂತ ಸ್ವಾಮೀಜಿಯವರು ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಏನು DCM DK ಶಿವಕುಮಾರ್ ಅವರು ಕೂಡ ಅಹಿಂದ ವರ್ಗಕ್ಕೆ ಸೇರಿದವರಲ್ವೇ, ಒಕ್ಕಲಿಗರಲ್ಲೂ ಕೂಡ ಹಿಂದುಳಿದವರಿಲ್ವೇ, ಒಕ್ಕಲಿಗ ಸಮುದಾಯವು ಕೂಡ ಒಂದು ರೀತಿ ಇತರೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರುತ್ತೆ. DK ಶಿವಕುಮಾರ್ ಅವರು ಕೂಡ ಅಹಿಂದ ವರ್ಗಕ್ಕೆ ಸೇರಿದಂಥವ್ರು. ಏನು ಅವರು ಒಂದು ಮಾತನ್ನ ನೇರವಾಗಿ ಹೇಳಿದ್ರು ಚೈತ್ರರಾಜ್, ಏನು ದೇವರಾಜ ಅರಸ್ ಅವರ ಬಳಿಕ ಯಾರಾದರೂ ಯುವಕರಿಗೆ ಆದ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಅದು DK ಶಿವಕುಮಾರ್ ಅವರು. ಸುಮಾರು 30ಕ್ಕೂ ಹೆಚ್ಚು ಮಂದಿ ಯುವಕರನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ ಬಂದಿದ್ದಾರೆ. ಹೀಗಾಗಿ ಯುವ ಸಮುದಾಯಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹೀಗಾಗಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಸಿದ್ದರಾಮಯ್ಯರ ಮುಂದಾಳತ್ವದಲ್ಲೇ ಈ ಕೆಲಸ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಒಕ್ಕಲಿಗ ಸಮುದಾಯದ ಸಚಿವರು, ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯವರು ಮತ್ತೆ ಸಂಘಟನೆಗಳು ಕೂಡ ಇದೀಗ DK ಶಿವಕುಮಾರ್ ಪರವಾಗಿ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕುರುಬ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರತಿಷ್ಠೆಗೆ ಈ ಒಂದು ನಾಯಕತ್ವ ಬಿಕ್ಕಟ್ಟು ಕಾರಣವಾಯ್ತಾ. ಮತ್ತೊಂದು ಕಡೆಯಾಗಿ ನವೆಂಬರ್ 30ನೇ ತಾರೀಕು ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಸಂಜೆ 5 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲೂ ಕೂಡ ರಾಜ್ಯ ನಾಯಕರ ಪ್ರಮುಖರ ಸಭೆಯನ್ನು ಕೂಡ ಕರೆಯಲಾಗಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಈ ಒಂದು ಗೊಂದಲಕ್ಕೆ ಗೊಂದಲ ಉಂಟಾಗಿದೆ. ಮತ್ತೊಂದ್ ಕಡೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನ ವೋಟ್ ಬ್ಯಾಂಕ್ ಅಂತಾನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಯಲ್ಪಡುವಂತದ್ದು. ಮತ್ತೊಂದ್ ಕಡೆ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕುರುಬಾ ಸಮುದಾಯ ಕೂಡ ಈಗ ಎಚ್ಚರಿಕೆ ಕೊಟ್ಟಿದೆ, ಕಾಂಗ್ರೆಸ್ ವಿರುದ್ಧವಾಗಿ ನಾವು ಮತ ಹಾಕ್ತೀವಿ, ನಾವು ಬಹಿಷ್ಕಾರವನ್ನ ಮಾಡ್ತೀವಿ ಅಂತ ಹೇಳಿ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ DKಶಿ ಪರವಾಗಿ ಕೂಡ ಒಕ್ಕಲಿಗ ಸಮುದಾಯಗಳು ಕೂಡ ಸಿಡಿದೆದ್ದಿರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈ ಒಂದು ವಿಚಾರಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಸಾಧ್ಯತೆಗಳಿದೆ? ಇದೇ ಚೈತ್ರರಾಜ್ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ಏನೋ ಮೇಲ್ವರ್ಗ ಅಂದ್ರೆ ಬಹುಸಂಖ್ಯಾತವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯವನ್ನು ಕೂಡ ಕಾಂಗ್ರೆಸ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವ್ರನ್ನ ಬೆಂಬಲಿಸಿ ನಾವು ಕಾಂಗ್ರೆಸ್ಗೆ ಮತ ಹಾಕಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನ ಒಕ್ಕಲಿಗ ಸಂಘಟನೆಗಳು ಕೊಡ್ತಾ ಇದಾವೆ, ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯವರು ಕೂಡ ಕೊಡ್ತಾ ಇದ್ದಾರೆ. ಇತ್ತ ಅಹಿಂದ ಸಮುದಾಯದ ಹಿರಿಯಣ್ಣ ಅಂತ ಕರೆಯಲ್ಪಡುವಂತ ಕುರುಬ ಸಮುದಾಯವು ಕೂಡ ನಮ್ಮಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು, ಸಿಎಂ ಸಿದ್ದರಾಮಯ್ಯನವರಿಂದಲೇ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಅವರನ್ನ ಕೆಳಗಡೆ ಇಳಿಸೋದು ಬೇಡ, ಮುಂದಿನ ಅವಧಿಗೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ಜಾತಿವಾರು ಜನಗಣತಿ ವರದಿ ಏನಿದೆ ಆ ಒಂದು ವರದಿಯನ್ನು ಜಾರಿಯಾಗಬೇಕು ಅಂದ್ರೆ ಸಿದ್ದರಾಮಯ್ಯನವರಿಂದ ಮಾತ್ರ ಸಾಧ್ಯ. ಹೀಗಾಗಿ ಶೋಷಿತ ಸಮುದಾಯಗಳ ಪರವಾಗಿ ಧ್ವನಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಿದ್ರೆ ನಾವು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಹಾಕ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಇತ್ತ ಒಕ್ಕಲಿಗ ಸಂಘಟನೆಗಳು ಕೂಡ ಮತ್ತೊಂದು ಕಡೆಗೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯವರು ಕೂಡ DK ಶಿವಕುಮಾರ್ ಪರವಾಗಿ ಅಹಿಂದಾಸ್ತ್ರವನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅಹಿಂದಾಸ್ತ್ರ ಪ್ರಯೋಗದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕೋಸೋದಕ್ಕೆ ಈಗ ಎರಡೂ ಬಣಗಳು ಅಂದ್ರೆ DK ಶಿವಕುಮಾರ್ ಬಣ, ಸಿದ್ದರಾಮಯ್ಯನವರ ಬಣ, ಎರಡೂ ಬಣಗಳು ಕೂಡ ಇದೀಗ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ಅತಂತ್ರ ಪರಿಸ್ಥಿತಿ ಇದೆ. ಹೀಗಾಗಿ ನವೆಂಬರ್ 30ರ ಸಂಜೆ ನಡೆಯುವಂತ ಒಂದು ಸಭೆ ಏನಿದೆ ಹೈಕಮಾಂಡ್ ಮಟ್ಟದಲ್ಲಿ ಅದು ಡೀಟೇಲ್ಸ್ಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸಿಕೊಡ್ತಾರೆ, ಸಿಎಂ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನ್ಯೂಸ್ 18ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಮುಂಚೆಯೇ ಹಾಗಿದ್ರೆ ಮಾತುಕತೆ ಆಗಿದ್ಯಾ? ಸೊ ಆಗಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಈಗ ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅಂತ ಹೇಳಿ DKಶಿ ಬಣದಿಂದ ಸಾಲು ಸಾಲು ಹೇಳಿಕೆಗಳು ಬರ್ತಾನೆ ಇದೆ. ಸಿಎಂ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಹಾಗಂತ ಸಿಎಂ ಸಿದ್ದರಾಮಯ್ಯನವರು ಇವಾಗ ತಮ್ಮ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಕಸರತ್ತನ್ನ ನಡೆಸ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವೀಗ ಕಾದ್ ನೋಡ್ಬೇಕಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕುಣಿಗಲ್ ಶಾಸಕ ಹಾಗೂ DK ಶಿವಕುಮಾರ್ ಅವರ ಸಮೀಪದ ಸಂಬಂಧಿಯೂ ಆಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ, ಮಾತನಾಡ್ತೀನಿ. ಸರ್, DK ಶಿವಕುಮಾರ್ ಅವರು ಸಿಎಂ ಆಗುವಂತ ಒಂದು ಸಾಧ್ಯತೆಗಳಿದಾವೆ, ಹೈಕಮಾಂಡ್ ಏನಾದರೂ ಭರವಸೆ ಕೊಟ್ಟಿದ್ಯಾ? ಡೆಲ್ಲಿಗೆ ಹೋಗ್ತಾರೆ ಹೇಗೆ?
ಅಂದರೆ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರ ಒಂದು ಬಡವರ ಜೊತೆ ನಿಂತಿದೆ ಅನ್ನೋದನ್ನು 2.5 ವರ್ಷದಲ್ಲಿ ತೋರಿಸಿದ್ದೀವಿ. ಇನ್ನು ಬೇರೆ ವಿಚಾರಗಳನ್ನ ಅದನ್ನೆಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೊಳ್ತಾರೆ. ಅವರ ಡ್ಯೂಟಿ ಮಾಡೋಂಥದ್ದನ್ನು ನಾವ್ಯಾಕೆ ಮಾತಾಡಬೇಕು? ನಮ್ದೇನಿದೆ, ನಮ್ಮ ಕೆಲಸ ಮಾಡಬೇಕಲ್ವೇ? ಸೊ ಹಾಗಾಗಿ ಆ ವಿಚಾರದಲ್ಲಿ ನೀವೇ ಅಂದ್ಕೊಂಡಂಗೆ ಯಾವ ಗೊಂದಲನೂ ಇಲ್ಲ. ಏನಾರು ಆ ಥರ ಇದ್ದಲ್ಲಿ ಇದು ಸೂಕ್ತ ಸಮಯದಲ್ಲಿ ಎಲ್ಲ ನಿರ್ಧಾರಗಳನ್ನು ಹೈಕಮಾಂಡರ್ ತೆಗೆದುಕೊತಾರೆ. ಅದನ್ನೆಲ್ಲ ನಾವೆಲ್ಲ ಪಾಲಿಸ್ತೇವೆ ಅಂತ ಹೇಳಬಲ್ಲೆ ನಾನು. ಸರ್, ಈಗ ನೀವು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಮತ್ತೆ ಅವ್ರ ಶಾಸಕರುಗಳೆಲ್ಲ ಹೇಳ್ತಾ ಇದ್ದಾರೆ ಕೊಟ್ಟ ಮಾತಿನಂತೆ ನಡಿಬೇಕು ಅಂತ. ಆದರೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಮ್ದು ಕೇವಲ ಘೋಷಣೆ ಅಲ್ಲ, ಇಡೀ ಕರ್ನಾಟಕಕ್ಕೆ ನಮ್ದು ಘೋಷಣೆ ಅಲ್ಲ, ಇಡೀ ಜಗತ್ತಿಗೆ ಅದೊಂದು ರೀತಿ ಸ್ಫೂರ್ತಿದಾಯಕ. ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನ ಈಡೇರಿಸಿದೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇವತ್ತು ಇದರಲ್ಲಿ ಟ್ವಿಟರ್ ಅಲ್ಲಿ. ನಮ್ಮ ಚೀಫ್ ಮಿನಿಸ್ಟರು ನಮ್ಗೆ ಹೆಮ್ಮೆ. ಅವ್ರು ಯಾವತ್ತೂ ಮಾತು ಕೊಟ್ಟಿದ್ದಾನೆ, ಯಾವತ್ತೂ ಅವರು ಹಿಂದೆ ಹೋಗಿಲ್ಲ, ಮಾತು ತಪ್ಪೋದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಎದೆಮುಟ್ಟು ಹೇಳ್ತೇನೆ ನಾನು. ಸೊ ಅವರು ಇವತ್ತು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು 5 ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಅಂತೇಳಿ. ಮಾಡಲಿಲ್ವಾ? ಇವಾಗ ವಿರೋಧ ಪಕ್ಷದವರು ಆಡ್ಕೊಂಡ್ರು, ಎಲ್ಲಿ ಮಾಡೋಕ್ಕಾಗತ್ತೆ, ನಿಮಗೆ ಆರ್ಥಿಕ ಬಲ ಎಲ್ಲಿದೆ ಅಂತ ಮಾಡಿ ತೋರಿಸಿದ್ರು. 17 ಬಜೆಟನ್ನು ಕೊಟ್ಟು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇಡೀ ಒಂದು ಭಾರತ ದೇಶಕ್ಕೆ ಇದೇ ಮಾಡಲಿನ ಮೋದಿಯವರು ಇವತ್ತಿನ ದಿನ ಫಾಲೋ ಮಾಡ್ತಾ ಇದ್ದಾರೆ, ಕಾಪಿ ಕ್ಯಾಟ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಚೀಫ್ ಮಿನಿಸ್ಟರ್ ಸಾಹೇಬರು ಯಾವತ್ತು ಏನು ಮಾತು ಕೊಡ್ತಾರೆ ಯಾವತ್ತೂ ಆ ಮಾತಲ್ಲಿ ಹಿಂದೆ ಹೋಗಿಲ್ಲ ಅನ್ನೋ ಹೇಳಬಲ್ಲೆ ನಾನೊಬ್ಬ ಶಾಸಕನಾಗಿ. ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ನಿಲ್ಲುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಒಂದ್ ವೇಳೆ ನಿಲ್ಲದೆ ಇದ್ರೆ ತಮ್ಮ ಸ್ಟ್ಯಾಂಡ್ ಏನು ಸರ್? ಹೈಕಮಾಂಡರ್ ಏನು ನಿರ್ಧಾರ ತೆಗೆದುಕೋತಾರೆ ಅದಕ್ಕೆಲ್ಲ ಶಿರಸ ವಹಿಸಿ ನಾವೆಲ್ಲ ಪಾಲಿಸ್ತೇವೆ. ನಮ್ಮ ಬದ್ಧತೆಯಲ್ಲಿ ನಾವು ಇರ್ತೇವೆ ಅಂತ ಹೇಳ್ತೇನೆ. ಇದಿಷ್ಟು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿಕೆಶಿ ಪರ ನಂಜಾವಧೂತ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆಶಿ ಕೂಡ ಸಮುದಾಯದ ಅಗ್ರಗಣ್ಯ ನಾಯಕ. ಪಕ್ಷಕ್ಕೆ ಕೊಟ್ಟ ಕೊಡುಗೆ ಮರೆಯಲಾಗೋದಿಲ್ಲ ಅಂತ ಹೇಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಬಹಳ ಇಕ್ಕಟ್ಟಿನ ವೇಳೆ ಅಧ್ಯಕ್ಷ ಸ್ಥಾನ ಕೊಟ್ಟರು. ಆ ಸಂದರ್ಭದಲ್ಲೂ ಎದೆಗುಂದದೆ ಪಕ್ಷವನ್ನ ಕಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಸಹಯೋಗದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು. ಹಾಗಾಗಿ ಇಬ್ಬರೂ ನಾಯಕರು ಕೂಡ ಶ್ರಮಿಸಿದ್ದಾರೆ. ಅದರಲ್ಲಿ ಡಿಕೆಶಿ ಅವರು ಮೇಲುಗೈ ಸಾಧಿಸಿದ್ದಾರೆ. ಯಾಕಂದ್ರೆ ಕಷ್ಟದ ಸಂದರ್ಭದಲ್ಲೂ ಕೂಡ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಾಗ ಎದೆಗುಂದದೆ ಪಕ್ಷವನ್ನ ಕಟ್ಟಲಿಕ್ಕೆ ಮುಂದಾಗಿದ್ರು. ಹಿಂದ ಇರಬಹುದು ಒಕ್ಕಲಿಗರು ಏನ್ ಮಾಡಬೇಕು, ಒಕ್ಕಲಿಗರಿಗೂ ಒಂದು ಅವಕಾಶ ಕೊಡಬೇಕು, ಡಿಕೆಶಿಗೂ ಅವಕಾಶ ಕೊಡಬೇಕು ಅಂತ ನಂಜಾವಧೂತ ಶ್ರೀಗಳು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಕನಲ್ಲಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಂಜಾವಧೂತ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತೀನಿ. ಸ್ವಾಮಿಗಳು, ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಆಶೀರ್ವಾದ ಮಾಡಿದ್ರಿ, ಏನ್ ಮಾತುಕತೆ ನಡೀತು? ಏನಿಲ್ಲ, ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ವಿ. ಈಗ ಪರವಾಗಿಲ್ಲ, ನಾವು ಇಸ್ ಆಲ್ ರೈಟ್, ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಇನ್ನೂ ಆರೋಗ್ಯ ಚೆನ್ನಾಗಾಗ್ಲಿ, ಸಾಮಾಜಿಕ ಆರೋಗ್ಯನೂ ಚೆನ್ನಾಗಾಗ್ಲಿ ಹಾಗೆ ಅಂತೇಳಿ ಹಾರೈಸ್ತೀವಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನೋ ಕೂಗು ಎದ್ದಿದೆ. ಒಕ್ಕಲಿಗ ಸಂಘಟನೆಗಳು, ಒಕ್ಕಲಿಗರ ಸಂಘದವರೆಲ್ಲ ಧ್ವನಿಗೂಡಿಸ್ತಾ ಇದ್ದಾರೆ. ನೀವು ಕೂಡ ಯಾವ ರೀತಿಯಾಗಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿದ್ದೀರಾ ಅಂತ? ಸಿದ್ದರಾಮಯ್ಯನವರು ಅತ್ಯಂತ ಉತ್ತಮವಾದ ಆಡಳಿತವನ್ನ ನಾಡಿಗೆ ನೀಡ್ತಾ ಇದ್ದಾರೆ ಕಳೆದ 5 ವರ್ಷ ಮತ್ತು ಈಗ 2.5 ವರ್ಷದಿಂದ. ಅದು ನಿಸ್ಸಂದೇಹವಾಗಿ ನಾವು ಹೇಳ್ಬೋದು. ಆದರೆ ಅವರ ಪಕ್ಷದ ಹಿರಿಯರು ಕೊಟ್ಟಂತ ಮಾತನ್ನು ಉಳಿಸ್ಕೊಳ್ಳಿ, ಶಿವಕುಮಾರ್ಗೂ ಒಂದು ಅವಕಾಶ ಮಾಡಿಕೊಡ್ಲಿ. ಅವರು ಕೂಡ ಇಂದ ವರ್ಗದಿಂದಲೇ ಬಂದಂತವರು. ರಾಜಣ್ಣ ಮತ್ತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ಶಾಸಕರು ಆಕ್ಷೇಪವೆತ್ತಿದ್ದಾರೆ. ಮಠಾಧೀಶಗಳು ಇದ್ರ ಬಗ್ಗೆ ಮಧ್ಯಪ್ರವೇಶ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ. ಸ್ವಾಮಿಗಳೇ, ಅವ್ರು ಹೇಳೋದನ್ನು ಸ್ವಾಗತ ಮಾಡ್ತೀನಿ. ಅವ್ರು ಹೇಳೋದನ್ನು ಸಂಪೂರ್ಣ ಸ್ವಾಗತ ಮಾಡ್ತೀನಿ. ಯಾವ ಸ್ವಾಮಿಗಳು ಕೂಡ ಇದು ಅನಿವಾರ್ಯನೂ ಅಲ್ಲ, ಅವಶ್ಯಕತೆನೂ ಅಲ್ಲ ಅಲ್ವಾ ಗೌಡ್ರೆ? ಅದರಿಂದ ನಮ್ಗೆ ಇದರ ಅವಶ್ಯಕತೆ ಇಲ್ಲ. ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯನ್ನು ಬಂದಾಗ, ಒಂದು ಸಮೂಹದ ಹಿನ್ನೆಲೆಯನ್ನು ಬಂದಾಗ ಅವ್ರು ಏನು ಅಪೇಕ್ಷೆ ಪಡ್ತಾರೆ ಅವರ ಧ್ವನಿಯಾಗಿ ನಾವು ಮಾತಾಡುವಂಥದ್ದು. ಈಗ ನಿಮ್ಮ ನುಡಿಕೊಂಬಂದು ಪ್ರತಿಯೊಬ್ಬ ಸಮುದಾಯದ ಸದಸ್ಯ ಮಾತಾಡ್ಲಿಕ್ಕೆ ಆಗ್ತದ? ಹಾಗಾಗಿ ಅವ್ರ ಅಭಿಪ್ರಾಯನ ನಾವು ವ್ಯಕ್ತಪಡಿಸೋದು ಬಿಟ್ರೆ ಇದರಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಏನೂ ಇರೋದಿಲ್ಲ. ಹಿನ್ನಡೆ ಆಗ್ತದೆ. ಈಗ ಅವ್ರಿಗೆ ಎಲ್ಲ ವರ್ಗದ ಎಲ್ಲ ಧರ್ಮದ ಶಾಸಕರು ಕೂಡ ಅವ್ರ ಜೊತೆಗಿದ್ದಾಗ ಶಿವಕುಮಾರ್ಗೆ ಯಾಕೆ ಹಿನ್ನಡೆ ಆಗುತ್ತೆ? ಶಿವಕುಮಾರ್ಗೆ ಹಿನ್ನಡೆ ಆಗಲ್ಲ. ಹಿರಿಯರಾದ ಸಿದ್ದರಾಮಯ್ಯನವರು ಅವರ ನೇತೃತ್ವ ಮುಖಂಡತ್ವದಲ್ಲೇನೆ ಇವ್ರಿಗೆ ಅವಕಾಶ ಆಗಬೇಕು ಅಂತೇಳಿ ನಾವು ಬಯಸ್ತೇವೆ. ಅವರ ಪಕ್ಷದ ಹಿರಿಯರು ಹೈಕಮಾಂಡ್ ಏನಿದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ನಂಬಿಕೆ ಇದೆ. ಸರಿ, ಥ್ಯಾಂಕ್ ಯು.
ಇದಿಷ್ಟು ನಂಜಾವಧೂತ ಸ್ವಾಮೀಜಿಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿ ಜಟಾಪಟಿ. ನಾಳೆ ರಾಹುಲ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸಿಎಂ ನಾನು ದೆಹಲಿಗೆ ಹೋಗ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಖಂಡಿತ ನಾನು ದೆಹಲಿಗೆ ಹೋಗ್ತೇನೆ. ದೆಹಲಿ ನಮ್ಮ ದೇವಸ್ಥಾನ. ದೆಹಲಿ ಇಲ್ಲದೆ ಇದ್ರೆ ಯಾರು ಏನೂ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ 29ನೇ ತಾರೀಕು ಶನಿವಾರ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ. ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಹಾಗಾಗಿ ಖಂಡಿತವಾಗಿ ನಾನು ದೆಹಲಿಗೆ ಹೋಗ್ತೀನಿ. ದೆಹಲಿ ನಮಗೆ ದೇವಸ್ಥಾನ ಇದ್ದ ಹಾಗೆ. ಸೊ ನಾನು ಆ ಮೀಟಿಂಗ್ ಅನ್ನ ಅಟೆಂಡ್ ಮಾಡೇ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಹೈಕಮಾಂಡ್ ಮಾತನ್ನ ನಾವು ಯಾವತ್ತೂ ಕೂಡ ತಿರಸ್ಕಾರ ಮಾಡೋದಿಲ್ಲ. ಅವ್ರು ಏನೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ದೆಹಲಿ ಯಾವಾಗ್ಲೂ ನಮಗೆ ಗೈಡ್ ಮಾಡುತ್ತೆ. ನಾವು ಇಲ್ಲಿ ಅಧಿಕಾರವನ್ನ ನಡೆಸ್ತಾ ಇದ್ದೀವಿ. ಹಾಗಾಗಿ ಅವರ ಗೈಡ್ಲೈನ್ಸ್ ಮೂಲಕವೇ ನಾವು ಏನ್ ಮಾಡಬೇಕು, ಯಾವ ರೀತಿ ಮುಂದುವರಿಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಬೆಲೆ ಕೇಂದ್ರ ಸರ್ಕಾರದವರು ಕೊಡ್ತಾ ಇಲ್ಲ. ಅವರು 2,400 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆ ಪ್ರಕಾರ ಅವ್ರು ಕೊಡಬೇಕು. ರೈತರಿಗೆ ನಾವು ಸಹಾಯ ಮಾಡಬೇಕು. ಅದಕ್ಕೆ ನಾವು ಒತ್ತಾಯವನ್ನು ಮಾಡಲಿಕ್ಕೆ ಈಗಾಗಲೇ ಒತ್ತಾಯ ಮಾಡಿದ್ದೀವಿ. ಅವರೇನು ಕ್ರಮ ಕೈಗೊಂಡಿಲ್ಲ. ಮತ್ತು ಕೇಂದ್ರ ಸರ್ಕಾರದ ಈಗಾಗಲೇ ನಮಗೆ ಮೇಕೆದಾಟು ದೆಹಲಿ ಯಾವಾಗ್ಲೂ ಕೂಡ ನಮಗೆ ದೇವಸ್ಥಾನ ಇದ್ದ ಹಾಗೆ. ದೆಹಲಿ ಮಾರ್ಗದರ್ಶನದ ಮೂಲಕವೇ ನಾವು ಏನ್ ನಿರ್ಧಾರವನ್ನ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಮುಂದುವರಿಬೇಕು ಅನ್ನುವಂಥದ್ದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ದೆಹಲಿಗೆ ಹೋಗ್ತೀನಿ. ದೆಹಲಿಯಲ್ಲಿ ಚರ್ಚೆಯನ್ನ ಮಾಡ್ತೀನಿ. ನಾಳೆ ರಾಹುಲ್ ನೇತೃತ್ವದಲ್ಲಿ ಹೈ ಮೀಟಿಂಗ್ ನಡೆಯೋದ್ರಿಂದ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಪಾಲ್ಗೊಳ್ತಾರೆ. ಖಂಡಿತ ನಾನು ದೆಹಲಿಗೆ ಹೋಗ್ತೀನಿ ಅಂತ ಹೇಳಿ ಡಿಕೆಶಿ ಅವರು ಹೇಳಿದ್ದಾರೆ. ದೆಹಲಿಗೆ ಹೋಗ್ತೀನಿ, ಅಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ನಾನು ಮತ್ತು ಸಿಎಂ ದೆಹಲಿಗೆ ಹೋಗೇ ಹೋಗ್ತೀವಿ ಅಂತ ಹೇಳಿ ಡಿಕೆಶಿ ಅವರು ಹೇಳಿದ್ದಾರೆ. ಯಾಕಂದ್ರೆ ದೆಹಲಿಗೆ ಹೋಗೋಕ್ಕೂ ಮುಂಚೆ ಕೂಡ ನಾವು ಮಾತುಕತೆಯನ್ನ ನಡೆಸ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ಚಿತ್ತ ಈಗ ದೆಹಲಿಯತ್ತ ಅನ್ನುವಂತಾಗಿದೆ. ನಾಳೆ ಏನಾಗಬಹುದು? ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾರಾ ಅಥವಾ ಡಿಕೆಶಿ ಅವರು ಸ್ಥಾನವನ್ನ ಅಲಂಕರಿಸ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಸಿಎಂ ಸಿದ್ದರಾಮಯ್ಯ ಪರ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ. ಚಿತ್ರದುರ್ಗದ ನೀಲಕಂಠೇಶ್ವರ ದೇವಾಲಯದಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಪೂಜೆ ಸಲ್ಲಿಸಲಾಗಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಎಡೆಯೂರಿನಲ್ಲಿ ಡಿಕೆಶಿ ಸಿಎಂ ಆಗ್ಲಿ ಅಂತ ಮೃತ್ಯುಂಜಯ ಹೋಮ ಮಾಡಲಾಗಿದೆ. ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರಿಂದ ಮೃತ್ಯುಂಜಯ ಹೋಮ ನಡೆಸಲಾಯಿತು. 1001 ತೆಂಗಿನಕಾಯಿ ಹೊಡೆದು ಹರಕೆಯನ್ನ ತೀರಿಸಿದ್ದಾರೆ. ಮತ್ತೊಂದು ಕಡೆ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಅರಬೆತ್ತಲೆ ಪ್ರತಿಭಟನೆ ನಡೆಸಲಾಗಿದೆ. ತುಮಕೂರಿನ ಟೌನ್ ಹಾಲ್ನಲ್ಲಿ ದಲಿತ ಮುಖಂಡರು ಅರಬೆತ್ತಲೆ ಮೆರವಣಿಗೆ ನಡೆಸಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿದರು. ಕೈಯಲ್ಲಿ ಪರಮೇಶ್ವರ್ ಫೋಟೋ ಹಿಡಿದು ಘೋಷಣೆ ಕೂಗಿ ಆಗ್ರಹಿಸಿದರು. ಇನ್ನು ಒಂದ್ ಕಡೆ ಸಿದ್ದು ಪರ ಅಭಿಮಾನಿಗಳು ದೇವಸ್ಥಾನದಲ್ಲಿ ವಿಶೇಷ ಹೋಮ ಹವನವನ್ನ ನಡೆಸ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ. ಮತ್ತೊಂದ್ ಕಡೆ ತುಮಕೂರಿನಲ್ಲೂ ಕೂಡ ಸಿದ್ದು ಪರವಾಗಿ ಡಿಕೆ ಪರವಾಗಿ ಮೃತ್ಯುಂಜಯ ಹೋಮವನ್ನ ನಡೆಸಲಾಗ್ತಾ ಇದೆ. ಮತ್ತೊಂದ್ ಕಡೆ ತುಮಕೂರಿನಲ್ಲೇ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಪರಮೇಶ್ವರ್ ಅಭಿಮಾನಿಗಳು ಅರಬೆತ್ತಲೆ ಪ್ರತಿಭಟನೆಯನ್ನ ಮಾಡಿ ಕೈಯಲ್ಲಿ ಫೋಟೋವನ್ನ ಹಿಡಿದು ಆ ಘೋಷಣೆಯನ್ನ ಕೂಗುತ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ಗೂ ಕೂಡ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಂತ ಹೇಳಿದ್ರೆ ಬಿಸಿ ತುಪ್ಪ ನುಂಗೋ ಹಾಗಿಲ್ಲ, ಉಗುಳೋ ಹಾಕಿಲ್ಲ. ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋ ಹಾಗಿಲ್ಲ, ಡಿಕೆಶಿ ಅವರಿಗೆ ಅಧಿಕಾರ ಕೊಡುವಂಥದ್ದೂ ಇಲ್ಲ.
ಸೊ ಹಾಗಾಗಿ ಎಲ್ಲವನ್ನ ಹೈಕಮಾಂಡ್ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಗೆಲುವಿಗೆ ನಾಡದೇವತೆ ಮೊರೆ ಹೋಗಿದ್ದಾರೆ ದರ್ಶನ್ ಫ್ಯಾನ್ಸ್. ರಿಲೀಸ್ಗೂ ಮೊದಲು ಚಾಮುಂಡೇಶ್ವರಿ ಉತ್ಸವಕ್ಕೆ ಸಜ್ಜುಗೊಂಡಿದ್ದಾರೆ. ಯಾಕಂದ್ರೆ ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಈಗ ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಫ್ಯಾನ್ಸ್ ನಾಡದೇವತೆ ಮೊರೆ ಹೋಗಿದ್ದಾರೆ. ರಿಲೀಸ್ಗೂ ಮೊದಲು ಚಾಮುಂಡೇಶ್ವರಿ ಉತ್ಸವಕ್ಕೆ ಸಜ್ಜು ಮಾಡಿಕೊಂಡಿದ್ದಾರೆ. 3 ದಿನಗಳ ಕಾಲ ಡೆವಿಲ್ ಜಾತ್ರೆಗೆ ಅಭಿಮಾನಿಗಳು ಮುಂದಾಗಿದ್ದಾರೆ. ಡಿಸೆಂಬರ್ 10ರಂದು ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಭರ್ಜರಿ ತಯಾರಿಯನ್ನ ಮಾಡಲಾಗುತ್ತೆ. ಥಿಯೇಟರ್ನಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಡಿಸೆಂಬರ್ 10ನೇ ತಾರೀಕು. ಇನ್ನು ಡಿಸೆಂಬರ್ 11ಕ್ಕೆ 5 ಶೋಗಳಲ್ಲಿ ಅಭಿಮಾನಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಡಿಸೆಂಬರ್ 12ಕ್ಕೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ದರ್ಶನ್ ಫ್ಯಾನ್ಸ್ಗಳಿಗೆ ಪಂಕ್ತಿ ಊಟದ ವ್ಯವಸ್ಥೆಯನ್ನ ಸಹ ಮಾಡಲಾಗಿದೆ. ಒಟ್ಟಾರೆಯಾಗಿ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಈಗ ದರ್ಶನ್ ಫ್ಯಾನ್ಸ್ ಪಣ ತೊಟ್ಟಿದ್ದಾರೆ.